ಗಿಡಗಳಿಲ್ಲದೆ ಭೂಮಿ ಊಹಿಸಲು ಸಾಧ್ಯವಿಲ್ಲ, ಪರಿಸರವಿಲ್ಲದೆ ಬದುಕು ಕೂಡ ಊಹಿಸಲು ಸಾಧ್ಯವಿಲ್ಲ. ಈ ಸಂದೇಶವನ್ನ ಸಾರುವ ಉದ್ದೇಶದಿಂದ ವಿಶ್ವ ಪರಿಸರ ದಿನಾಚರಣೆಯನ್ನ ಬೆಂಗಳೂರಿನ ನೃಪತುಂಗ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಖಿಲ ಕರ್ನಾಟಕ ರಾಜ್ಯ ಮಹಿಳಾ ಸರ್ಕಾರಿ ನೌಕರರ ಅಧ್ಯಕ್ಷರಾದ ರೋಶ್ನಿ ಗೌಡ ಅವರ ನೇತೃತ್ವದಲ್ಲಿ ಹಾಗೂ ಹಲವಾರು ಖಾಸಗಿ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೆಯಿತು. ಇನ್ನು ವಿಧಾನ ಪರಿಷತ್ ಸದಸ್ಯೆ ಬಲ್ಕಿಶ್ ಬಾನು ಸೇರಿದಂತೆ ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ವಿದ್ಯಾರ್ಥಿಗಳು ಉತ್ಸಾಹದಿಂದ ಗಿಡ ನೆಟ್ಟು ಪರಿಸರ ಸಂರಕ್ಷಣೆ ಸಂಕಲ್ಪ ಮಾಡಿದ್ರು. ಅಷ್ಟೇ ಅಲ್ಲದೆ ಬೀಜಗಳಿಂದ ಗಿಡಗಳನ್ನು ಹೇಗೆ ಬೆಳೆಸಬೇಕು, ಮಣ್ಣು ಮತ್ತು ಗೊಬ್ಬರವನ್ನು ಹೇಗೆ ಬೆಳೆಸಬೇಕು ಎಂದು ತಜ್ಞರಿಂದ ಪ್ರಾಯೋಗಿಕ ತರಬೇತಿ ಪಡೆದರು. ಪರಿಸರ ಉಳಿಸಿದರೆ ಮಾತ್ರ ಮುಂದಿನ ಯುವ ಪೀಳಿಗೆಗೆ ಉತ್ತಮ ಭವಿಷ್ಯ ಸಾಧ್ಯ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಲಾಯಿತು. ಇದೇ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯೆ ಬಲ್ಕಿಶ್ ಬಾನು ಅವರು, ಪರಿಸರ ಸಂರಕ್ಷಣೆ ಕೇವಲ ಒಂದು ದಿನದ ಆಚರಣೆಯಾಗಬಾರದು. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಕನಿಷ್ಠ ಒಂದು ಗಿಡ ಮರ ನೆಟ್ಟು ಅದನ್ನು ಪೋಷಿಸುವ ಜವಾಬ್ದಾರಿ ವಹಿಸಬೇಕು ಎಂದು ಕರೆ ನೀಡಿದರು. ಎಲ್ಲ ರೀತಿಯಲ್ಲಿ ನಮಗೆ ಒಂದು ನೀವು ನೋಡಬಹುದು, ನಮ್ಮ ಲೈಫ್ ಸ್ಪ್ಯಾನ್ಸ್ ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಇವತ್ತೇನು 40 ವರ್ಷ ಆದ ತಕ್ಷಣ ಯಾವಾಗ ಸಾವು ಬರುತ್ತೋ ಏನು ಅಂತ ಹೇಳಿ ಬಹಳ ಒಂದು ಯೋಚನೆ ಇಲ್ಲಿ ಇದ್ದಾರೆ ಎಲ್ಲರೂ. ಹಾಗಾಗಿ ದಿಸ್ ಆಲ್ ಈಸ್ ಅ ಕಾನ್ಸಿಕ್ವೆನ್ಸ್ ವಿ ಆರ್ ನಾಟ್ ಪ್ರೊಟೆಕ್ಟಿಂಗ್ ಅವರ್ ಎನ್ವಿರಾನ್ಮೆಂಟ್. ನಾವು ಗಿಡ ಮೂಲಗಳನ್ನು ನಾವು ಸಾಕಬೇಕು, ನಾವು ನೋಡಬೇಕು. ನಾವೆಲ್ಲ ಸ್ಟೂಡೆಂಟ್ಸ್ ಇಲ್ಲಿ ಇರಬೇಕಾದ್ರೆ ಆ ಭಾವನೆ ನಮ್ಮಲ್ಲಿ ಶಿಕ್ಷಕರು ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು. ಈಗ ಪ್ರತಿಯೊಬ್ಬರ ಜವಾಬ್ದಾರಿ, ಪೋಷಕರ ಜವಾಬ್ದಾರಿ ಇದೆ, ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಜವಾಬ್ದಾರಿ ಇದೆ. ನಾವೆಲ್ಲರೂ ಕೂಡ ಇದನ್ನು ಮಹತ್ವ ನಮ್ಮದೇ ಜವಾಬ್ದಾರಿ ಅಂತ ಇದನ್ನು ನಿಭಾಯಿಸ್ಕೊಂಡು ಹೋದರೆ ನಿಜಕ್ಕೂ ಕೂಡ ಒಂದು ಒಳ್ಳೆ ಪರಿಸರವನ್ನು ನಿರ್ಮಾಣ ಮಾಡಬಹುದು. ಈ ದಿನ ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಒಳ್ಳೆ ಆರೋಗ್ಯಕರವಾಗಿ ಇರಬೇಕು ಅಂತಂದರೆ ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಗಿಡವನ್ನು ನೆಟ್ಟಿ ತಮ್ಮ ಮನೆಯಲ್ಲೂ ಆದರೂ ಪರವಾಗಿಲ್ಲ, ಶಾಲೆಗಳಲ್ಲಾದರೂ ಪರವಾಗಿಲ್ಲ, ಒಂದೊಂದು ಸ್ಟೂಡೆಂಟ್ಸ್, ಟೀಚರ್ಸ್ ಎಲ್ಲರೂ ಸೇರಿ ಒಂದು ಗಿಡ ನೆಡುವ ಮೂಲಕ ನಾವು ಒಂದು ಪರಿಸರ ಕೊಡುಗೆಯನ್ನು ಕೂಡ. ನಂತರ ಕರ್ನಾಟಕ ರಾಜ್ಯ ಮಹಿಳಾ ನೌಕರರ ಸಂಘದ ಅಧ್ಯಕ್ಷರಾದ ರೋಶ್ನಿ ಗೌಡ ಅವರು ಮಾತನಾಡಿ, ಪರಿಸರ ಸಂರಕ್ಷಣೆ ಏಕೆ ಮಾಡಬೇಕು ಎಂದು ವಿವರಿಸಿದರು. ಆಚರಣೆ ಮಾಡಬೇಕು ಅಂತ ಇಲ್ಲ, ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ನಮ್ಮ ಜಿಲ್ಲೆ ಮತ್ತು ತಾಲೂಕಿನಲ್ಲಿಯೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಎಲ್ಲ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಸೀಡ್ ಬಾಲ್ ಮೇಕಿಂಗ್, ಒಂದು ಬೀಜಗಳನ್ನು ಕೂಡ ಅದನ್ನು ಮಾಡಿ ಎಲ್ಲ ಕಡೆಯೂ ಕೂಡ ನಾವು ಪರಿಸರದ ಸಂರಕ್ಷಣೆಗಾಗಿ ಗಿಡಗಳನ್ನು ನೆಡಬೇಕು ಅಂಥೇಳಿ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ನಾವು ಇವತ್ತು ಏನು ಪರಿಸರದ ತಾಯಿಗೆ ಒಂದು ಗಿಡ ಅಂತ ಹೇಳಿ ಏನು ಇವತ್ತು ಪರಿಸರ ಬಗ್ಗೆ ನಾವು ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ನಮ್ಮ ಸಂಘಟನೆಯ ಮಹಿಳಾ ನೌಕರರು ಪ್ರತಿಯೊಬ್ಬರು ಅವರ ಕಚೇರಿಯಲ್ಲಿ, ಅವರ ಮನೆಯಲ್ಲಿ, ಅವರು ಇರ್ತಕ್ಕಂಥ ಸ್ಥಳದಲ್ಲಿ ಒಂದೊಂದು ಗಿಡವನ್ನು ನೆಡಬೇಕು, ಅದನ್ನು ಪೋಷಣೆ ಮಾಡಬೇಕು ಮತ್ತು ಪರಿಸರಕ್ಕೆ ಕೊಡುಗೆಯಾಗಿ ನೀಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸಂಘಟನೆಯಿಂದ ನಾವು ನಿರ್ಧಾರವನ್ನು ಮಾಡಿದ್ದೇವೆ. ಮುಂದಿನ ವರ್ಷ ಪೂರ್ತಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿರಂತರವಾಗಿ ಪರಿಸರ ಸಂರಕ್ಷಣೆ ಕಾರ್ಯಗಳನ್ನು ನಮ್ಮ ಸಂಘಟನೆ ವತಿಯಿಂದ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಚಾಲನೆಯನ್ನು. ಅಲ್ಲದೆ ಇದೇ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ ಶಶಿಕಲಾ ಅವರು ಮಾತನಾಡಿದರು. ನಾವು ಪರಿಸರವನ್ನು ನೆಗ್ಲೆಕ್ಟ್ ಮಾಡಿದರೆ ನಮ್ಮ ಲೈಫೇ ಮುಗ್ದೋ ಹೋದಂಗೆ. ನೀರು, ಗಾಳಿ ಎಲ್ಲ ಶುದ್ಧವಾಗಿರಬೇಕು. ಗಾಳಿ ನೀರು ಇಲ್ಲದೆ ನಾವಂತೂ ಬದುಕೋಕ್ಕಾಗಲ್ಲ. ಮತ್ತು ಜೊತೆಗೆ ನೆಲ, ಜಲ, ಕಾಡು ಇವುಗಳನ್ನೆಲ್ಲ ನಾವು ಮುಂದಿನ ಜನಾಂಗಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಅದರ ಜವಾಬ್ದಾರಿ ನಮ್ಮ ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕರ ಕರ್ತವ್ಯ ಅದು. ನಾವು ಮುಂದಿನ ಜನಾಂಗಕ್ಕೆ ಏನಾದರೂ ಕೊಡುಗೆ ಕೊಡೋದಾದರೆ ಆಸ್ತಿ, ಮನೆ ಇವೆಲ್ಲ ಕೊಡೋದು. ಶುದ್ಧ ಪರಿಸರ, ಶುದ್ಧ ಗಾಳಿ, ಶುದ್ಧ ನೀರು ಮತ್ತು ಶುದ್ಧವಾದ ವಾತಾವರಣವನ್ನು ನಾವು ಮುಂದಿನ ಜನಾಂಗಕ್ಕೆ ವರ್ಗಾವಣೆ ಮಾಡಬೇಕಾಗತ್ತೆ. ಅದರ ಅಂಗವಾಗಿ ಇಂದಿನ ನಮ್ಮ ಯುವ ಜನತೆ, ಮುಂದಿನ ನಾಗರಿಕರು ಹಾಗೆ ಜವಾಬ್ದಾರಿಯುತ ಪ್ರಜೆಗಳು ಅವರನ್ನು ನಾವು ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಸೀಡ್ ಬಾಲ್ಗಳನ್ನ ಮಾಡಿ, ಈಗ ಏನು ನಾವು ಕಾಡನ್ನು ಕಡಿದು ಎಲ್ಲ ಕಾಂಕ್ರೀಟ್ ಕಾಡನ್ನು ಮಾಡ್ತಾಯಿದ್ದೀವಿ, ಅದಕ್ಕೆ ಬದಲಾಗಿ ಒಂದು ಗಿಡವನ್ನು ಪ್ರತಿಯೊಬ್ಬರು ನೆಡೋದಾದರೆ ಅವರ ವಯಸ್ಸಾದರೂ ಕೂಡ ಅವರ ಮೊಮ್ಮಕ್ಕಳುಗಳಿಗೂ ಕೂಡ ಆ ಮರ ನೆರಳಾಗಿರುತ್ತೆ. ಬೆಂಗಳೂರು ಇಸ್ ಮೆಟ್ರೋಪಾಲಿಟನ್ ಸಿಟಿ ಆಲ್ರೆಡಿ ರೆಕಗ್ನೈಸ್ ಆಗಿದೆ ಅಂತ ಐ ಥಿಂಕ್ ಇಟ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್. ಸೊ ಬಿಲ್ಡಿಂಗ್ ಕಟ್ಟೋದು, ಸಿಟಿ ಡೆವಲಪ್ ಆಗೋದನ್ನು ತಪ್ಸೋಕ್ಕಂತೂ ಆಗೋದೇ ಇಲ್ಲ. ದ್ಯಾಟ್ ಇಸ್ ಪಾರ್ಟ್ ಆಫ್ ಪ್ರೋಗ್ರೆಸ್ ಆ್ಯಂಡ್ ಡೆವಲಪ್ಮೆಂಟ್.
ಬಟ್ ಜೊತೆಯಲ್ಲಿ ಎನ್ವೈರ್ಮೆಂಟ್ನ ನಾವು ಡಿಸ್ಟ್ರಾಯ್ ಮಾಡಬಾರ್ದು. ಸೊ ಈಗ ಈ ಗೇಟೆಡ್ ಕಮ್ಯುನಿಟಿ ಕಾನ್ಸೆಪ್ಟ್ ಎಲ್ಲ ಬಂದಿದೆ. ಎಲ್ಲ ಕಡೆ ಅವರು ಅಲಾಂಗ್ ವಿತ್ ದೇರ್ ಏನು ಅಪಾರ್ಟ್ಮೆಂಟ್ಸ್ ಕಟ್ತಾ ಇದ್ದಾರೆ, ಅವರು ಗಿಡಗಳನ್ನು ಫ್ರೂಟ್ ಗಾರ್ಡನ್ ಆಗಲಿ, ಹರ್ಬಲ್ ಗಾರ್ಡನ್ನು, ಪ್ಲಾಂಟ್ಸ್ ಎಲ್ಲ ಬೆಳೆಸ್ತಾ ಇದ್ದಾರೆ. ಸೊ ಐ ಥಿಂಕ್ ದ್ಯಾಟ್ ಕಾನ್ಸೆಪ್ಟ್ ಈಸ್ ವೆರಿ ಗುಡ್. ಸೊ ಫಾರ್ ಎವ್ರಿ ಅಪಾರ್ಟ್ಮೆಂಟ್ ದಟ್ ಕಮ್ಸ್ ಅಪ್, ಫಾರ್ ಎವ್ರಿ ಹೌಸ್ ನಾವು ಕಟ್ಟೋದಕ್ಕೆ ಒಂದು ಗಿಡ ಇರಬೇಕು. ಸೊ ಹಾಗಾಗಿ ಏನಾಗುತ್ತೆ, ಡೆವಲಪ್ಮೆಂಟು ಆಗುತ್ತೆ, ಬಿಲ್ಡಿಂಗ್ಸು ಕಟ್ತೀವಿ, ಡೆವಲಪ್ಮೆಂಟು ಆಗುತ್ತೆ, ಜೊತೆ ಗಿಡಗಳೂ ನಾವು ಬೆಳೆಸ್ತೀವಿ. ಸೊ ದಿಸ್ ಇಸ್ ಮೈ ಒಪಿನಿಯನ್. ನಾವೇ ಮುಂದಿನ ಜನ್ರೇಷನ್ಗಾಗಿ, ಈ ಜನ್ರೇಷನ್ಗಾಗಲಿ ನಾವೇ ಹೇಳ್ಬೇಕು ಪರಿಸರ ಎಷ್ಟು ಮುಖ್ಯ, ನಾವು ಯಾಕೆ ನೆಡಬೇಕು ಗಿಡ ಅಂತೆಲ್ಲ ನಾವೇ ಹೇಳ್ಬೇಕಾಗಿರೋದ್ರಿಂದ ನಾವು ಇದಾಗಿ ತೊಗೊಂಡು ಎಲ್ಲರ ಹತ್ರನೂ ಅರಿವು ಮೂಡಿಸ್ಬೇಕು ಅಂತ ನನ್ನ ಭಾವನೆ. ಇವತ್ತು ನಮ್ಮ ಕಾಲೇಜಲ್ಲಿ ಗಿಡ ನೆಡ್ತಾ ಇದ್ದಾರೆ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇದರಲ್ಲಿ ನಾವೊಂದು ಪಾರ್ಟ್ ಅಂತ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಒಟ್ಟಾರೆ ಮಾತಿಗಿಂತ ಕಾಯಕವೇ ಮುಖ್ಯ ಎಂಬಂತೆ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಸಂದೇಶ ಸಾರಿದ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಹಸಿರು ಭವಿಷ್ಯದ ಕನಸು ಬಿತ್ತುವಲ್ಲಿ ಯಶಸ್ವಿಯಾಯಿತು. ವಿಶ್ವ ಪರಿಸರ ದಿನಾಚರಣೆ ಕೇವಲ ಆಚರಣೆಗೆ ಸೀಮಿತವಾಗಿರದೆ ಪರಿಸರದ ಬಗ್ಗೆ ಜವಾಬ್ದಾರಿಯುತ ಅರಿವು ಮೂಡಿಸಿದ ಅರ್ಥಪೂರ್ಣ ವೇದಿಕೆಯಾಗಿ ಗಮನ ಸೆಳೆಯಿತು.